ಈ ಮನೆಯಲ್ಲಿದ್ದ ಶಿಲ್ಪನ್ನ ಹಾಳು ಮಾಡಿದ ಜೀವ ಆ ಮನೆಯಲ್ಲಿದೆ ಅಂದಾಗ ಹಾಳು ಮಾಡಿದವ್ರೆ ಬಾಳು ಕೊಡ್ಬೇಕಲ್ವೇನಮ್ಮ? ಈ ವಿಚಾರನ ನಾವು ತೀರ್ಮಾನ ಮಾಡ್ಕೊಂಡೇ ಬಂದಿದೀವಿ. ಅನಿಕೇತ್ ಮೋನಿಕನ್ನ ಮದುವೆ ಆಗ್ತಾರೆ. ಸಮಾಜದ ಸುದ್ದಿ 10 ಜನ ಕಿವಿಗೆ ಬಿದ್ದು 10 ತರ ಮಾತಾಡೋದು ಮುಂಚೆ ನಾವು ಈ ಮದುವೆ ಮಾಡಿದ್ದು ಮನಸ್ಸಿದ್ದವಲ್ಲಮ್ಮ. ವಯಸ್ಸಿನ ತಪ್ಪದಲ್ಲಿ ಮನಸ್ಸು ಹತೋಟಿದಾಗ ಇಂಥ ದೊಡ್ಡ ತಪ್ಪಾಗೋದು ಸಹಜ. ಆದ್ರೆ ಮಕ್ಕಳು ಮಾಡಿದ ತಪ್ಪಿಗೆ ಹೆತ್ತವರು ಸಮಾಜದಲ್ಲಿ ತಲೆ ತಗ್ಸೋ ಹಾಗಾಗ್ಬಾರ್ದಲ್ವಾ? ಒಳ್ಳೇದಾಗ್ಲಿ. ನಿನ್ ಮಗ ಇಂಥ ಕೆಲಸ ಮಾಡಿದ. ಇಟ್ಸ್ ಅ ಬ್ಲಡಿ ಶೇಮ್. ಆಗ್ಲಿಲ್ವಾ ಚಂಚಲ? ಆ ಹುಡುಗಿ ಜೊತೆ ನಿನ್ನ ಮಗ 7 ಹೆಜ್ಜೆ ಇಡೋದಕ್ಕಿಂತ ಮುಂಚೆ 8, 9, 10 ಎಲ್ಲ ಹೆಜ್ಜೆ ಇಟ್ಬಿಟ್ಟಿದ್ದಾನೆ. ಟೂ ಮಂತ್ಸ್ ಅಲ್ಲ ಚಂಚಲ, ಪಕ್ಕ 2 months. ಆ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಗೊತ್ತಾಯ್ತಾ ನಿನ್ನ ಮಗ ಎಷ್ಟು ಫಾಸ್ಟ್ ಇದ್ದಾನೆ ಅಂತ? ಚಂಚಲ, ಪ್ರತಿ ಸಲನು ನನ್ ಮಗ ಅಂತ ಬೆಂತಟ್ಟಿ ಆಕಾಶಕ್ಕೆ ಏರಿಸ್ತಿದ್ದೆ. ಇವತ್ತು ನಿನ್ ಮಗನ್ ಯೋಗ್ಯತೆ ನೋಡು. ದಾರಿ ಅಂತ ಮೆರಿತಾ ಇದೆ. ಇವಾಗ ಹೇಳು, ನಿನ್ ನಡೆದ ಯೋಗ್ಯತೆ ದಾರಿ ಇದೆನಾ? ನಿನ್ ಸ್ವಲ್ಪನೂ ಅಸಹ್ಯ ಆಗ್ತಲ್ವಾ ಚಂಚಲ? ಯಾಕೆ ಎಲ್ರು ಅಮ್ಮನ್ಗೆ ಬೈತಾ ಇದೀರಾ? ಇದ್ರಲ್ಲಿ ಅಮ್ಮನ್ ತಪ್ಪೇನಿದೆ? ಇನ್ನೊಂದು ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಟ್ಟಿದೆ. ಅಮ್ಮ ನಿನ್ ತಪ್ಪುಗಳನ್ನ ಎನ್ಕರೇಜ್ ಮಾಡಿ ಬೆಳೆಸೋದಿಕ್ಕೆ ನೀನ್ ಈ ಸ್ಥಿತಿಗೆ ಬಂದಿರೋದು. ಅದ್ರ ತಪ್ಪುಗಳನ್ನ ಪಟ್ಟಿ ಮಾಡ್ತಾ ಹೋದ್ರೆ ಇಡೀ ದಿನ ಸಾಲಲ್ಲ ಕಣ. ಅಷ್ಟು ದೊಡ್ಡ ಪಟ್ಟಿ ಇದೆ. ದೊಡ್ಡ ಫೈರ್ ಆಕ್ಸಿಡೆಂಟ್ ಆಗಿದೆ ಅಂತ ಹಸಿ ಸುಳ್ಳು ಹೇಳಿ ನನ್ನನ್ನೇ ನಂಬಿಸಿದಲ್ಲೋ. ಎಂತ ದೊಡ್ಡ ಪ್ರಾಣ ನೀನು. ಕಳ್ಳಾಟದ ಕೋಟೆ ಕಾವಲ್ಗಾರ ಇವನು. ನಾನು ಗೌರಿ ಅದ್ಗೆ ಇವನ್ ನರಿ ಬುದ್ಧಿನ ಎಷ್ಟು ಸಲ ಸಾಬೀತುಪಡಿಸ್ಬೇಕಂತ ಅನ್ಕೊಂಡ್ರು ಅಷ್ಟು ಸಲ ತನ್ನ ಚಾಲಾಕಿತನದಿಂದ ನುಣ್ಸ್ಕೊಂಡ್ ಬಿಡ್ತಿದ್ದು ಮಾಯಾವಿ ಇವನು. ದುರಾದೃಷ್ಟಕ್ಕೆ ಪ್ರತಿ ಸಲನು ಸರಿತಕ್ಕನೇ ಕಾರಣ ಅಂತ ಕಾಲ್ ತೆರ್ಕೊಂಡ್ ಜಗಳಕ್ ಬರ್ತಿದ್ದೆ ಅಲ್ವಾ? ನಿನ್ ಮಗ ಮಾಡಿರೋ ದರಿದ್ರ ಕೆಲ್ಸಕ್ಕೆ ಯಾರ್ ಕಾರಣ? ಒಂದ್ ಹೆಣ್ಣಿಗೆ ಅನ್ಯಾಯ ಆಗಿದೆ. ಯಾಕೆ? ಆ ಹುಡುಗಿ ಏನ್ ಕಮ್ಮಿನಾ? ನಮ್ ಮನೆಯವ್ರಿಗೆಲ್ಲ ಸುಳ್ಳು ಹೇಳಿ ಮೋಸ ಮಾಡಿ ನಂಬಿಸ್ಲಿಲ್ವಾ? ಅಂತ ಒಳ್ಳೆ ಪ್ರೀತಿ ನಾಟಕ ಆಡಿ ಮೋಸ ಮಾಡಿ ಅವ್ಳ ಹೊಟ್ಟೆಲ್ ಒಂದ್ ಮಗು ಇಟ್ಟಿದ್ದಾನೆ ಅಂದ್ರೆ ನಿನ್ನ ಮಗ ಇಂಥ ವಿಷಯದಲ್ಲಿ ಎಂತ ದೊಡ್ಡ ಎಕ್ಸ್ಪರ್ಟ್ ಅಂತ ಯೋಚನೆ ಮಾಡು. ಇವಾಗ ಏನು ಎಲ್ರು ಸೇರಿ ನನ್ ಮಗನ್ ಮೇಲೆ ಯುದ್ಧ ಸಾರ್ತಾ ಇದ್ದೀರಾ? ಇದು ಯುದ್ಧ ಅಲ್ಲ ಚಂಚಲ. ನೀನು ಮಾಡಿರೋ ಅನಾಹುತಕ್ಕೆ, ನೀನು ಇವನ್ನ ಬೆಳೆಸಿರೋ ರೀತಿಗೆ ಇಡೀ ಮನೆಯವ್ರ ಸೇರಿ ಕೇಳ್ತಿರೋ ಪ್ರಶ್ನೆ. 2 ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋ ಗಾದೆ ಮಾತ್ ಮರ್ತ್ಬಿಟ್ಯಾ? ಇವಾಗ ನಡೆದಿರೋ ಈ ತಪ್ಪಲ್ಲಿ ನನ್ ಮಗನ್ ಪಾಲು ಎಷ್ಟಿದ್ಯೋ ಮೋನಿಕನ್ ಪಾಲು ಅಷ್ಟೇ ಇದೆ. ಹುಳೆ ಇವನ್ ಹಿಂದೆ ಬಿದ್ದಿದ್ದು. ಬರೀ ನನ್ ಮಗನ್ನೇ ಬ್ಲೇಮ್ ಮಾಡ್ಬೇಡಿ. ಚಂಚಲ, ನಿನ್ ಮಗನ್ ಜೀವನ ಹಾಳಾಯ್ತಾ ಇಲ್ಲ ಹುಡುಗಿ ಜೀವನ ಹಾಳಾಯ್ತಾ? ತಪ್ಪು ಇಬ್ರದ್ದು ಅಂತ ಅಷ್ಟು ಈಸಿಯಾಗಿ ಹೇಳ್ತಾ ಇದೆಯಲ್ಲ. ಎಲ್ಲಿಗೆ ಹೊರಟಿದ್ದೀರಾ? ಇಷ್ಟೋ ತನಕ ಇವ್ರದೊಂದ್ ಸೆಷನ್ ಆಯ್ತು, ಇವಾಗ ನಿಮ್ದೊಂದ್ ಸೆಷನ್. ಸುಮ್ನೆ ನಮ್ ಪಾಡಿ ನಮ್ ಬಿಟ್ಬಿಡಿ. ಬಿಡ್ಬೋದಾಗಿತ್ತು ನಿಮ್ ಕಡೆಯಿಂದ ತಪ್ಪಾಗದೆ ಇದ್ದಿದ್ರೆ. ಆದ್ರೆ ಆಗಿದೆ. ಆಗಿರೋದು ಘೋರವಾದ ಅಪರಾಧ. ಇನ್ನು ತನ್ನನ್ನ ಸಂಪೂರ್ಣವಾಗಿ ನಂಬುದಂತಹ ವ್ಯಕ್ತಿಗೆ ತನ್ನನ್ನು ತಾನು ಅರ್ಪಿಸಿಕೊಳ್ತಾರೆ. ಒಂದು ಜೀವದ ಬೀಜ ಬಿದ್ದಾಗ ಅದಕ್ಕೆ ಕಾರಣಕರ್ತನಾದವನು ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಅಂದ್ರೆ ಏನರ್ಥ? ಇದು ಮಹಾಪಾಪ ಅಲ್ವಾ? ಅಂಥದ್ದೊಂದು ಪಾಪ ನಮ್ಮ ಮನೆ ಕಡೆಯಿಂದ ನಡೆದು ಹೋಗಿದೆ. ಅದ್ರ ಶಾಪ ನಮ್ಮ ಮನೆ ಮೇಲ್ ಬೀಳ್ಬಾರ್ದು ಅಂತ ವೀರಣ್ಣವ್ರ ಮನೆಗೆ ಹೋಗ್ ಬಂದ್ವಿ. ಯಾಕೆ ಹೋದ್ರಿ? ತಪ್ಪಾಗಿರೋದು ಇಲ್ಲಿಂದ. ಅದನ್ನ ಸರಿ ಮಾಡ್ಬೇಕಾದವರು ನಾವು ಹಿರಿಯರು. ಓಹೋ, ನೀವೆಲ್ಲರೂ ಈ ದೇಶದ ನ್ಯಾಯದ ಪ್ರತಿನಿಧಿಗಳಾಗಿ ಎಲ್ರೂ ಅಲ್ಲಿಗೆ ಹೋಗಿ ಏನ್ ನಿರ್ಧಾರ ಮಾಡಿದೀರಾ ನೀವು? ಏನ್ ನಿಮ್ ತೀರ್ಪು? ಇನ್ನೊಂದ್ ವಾರದಲ್ಲಿ ಮೋನಿಕಾ ಅನಿಕೇತ್ಗೆ ಮದ್ವೆ ಮಾಡಿಸ್ತೀವಿ ಅಂತ ವೀರಣ್ಣವ್ರಿಗೆ ಮಾತು ಕೊಟ್ಟು ಬಂದಿದೀವಿ. ಇಟ್ಸ್ ಇಂಪಾಸಿಬಲ್. ನಾನ್ ಈ ಮದ್ವೆನ ಒಪ್ಪಲ್ಲ. ಏನೇ ಆದ್ರೂ ಆ ಬಡವ್ರ ಮನೆ ಹುಡುಗಿನ ನನ್ ಮಗನ್ ಹೆಂಡತಿಯಾಗಿ ನನ್ ಕರ್ಕೊಂಡ್ ಬರಕ್ ಬಿಡಲ್ಲ. ನಾನು ಒಪ್ಪಲ್ಲ. ಒಪ್ಲೇಬೇಕು. ಮಗ ಒಂದು ಚಣ್ ತಗೊಂಡ್ರೆ ನಿನ್ ಮಗ ಅದನ್ನ ಕಿತ್ಕೋತಿದ್ದ. ಸಣ್ಣ ಮಕ್ಳು ಅಂತ ಸುಮ್ನಾದೆ. ಒಂದ್ ಸೆಲ್ ಫೋನ್ ತಗೊಂಡ್ರೆ ನಿನ್ ಮಗ ಅದನ್ನ ತಗೊಂಡು ಯೂಸ್ ಮಾಡ್ತಿದ್ದ. ಏನೋ ಅವ್ರಿಬ್ರು ಫ್ರೆಂಡ್ಶಿಪ್ ಅಂತ ಆಗ್ಲೂ ಸುಮ್ನಾದೆ. ಮಗ ಒಂದು ಒಳ್ಳೆ ಬಟ್ಟೆ ತಗೊಂಡ್ರೆ ಅದನ್ನ ನಿನ್ ಮಗ ಹಾಕೊಂಡು ಸುತ್ತಾಡ್ತಿದ್ದ. ಏನೋ ಅವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಂತ ಆಗ್ಲೂ ಸುಮ್ನಾದೆ. ನನಗೆ ನನ್ ಮಗ ಒಂದ್ ಹುಡ್ಗಿನ ಇಷ್ಟಪಟ್ಟು ಅವಳನ್ನ ಮದ್ವೆ ಆಗ್ಬೇಕು ಅಂದ್ಕೊಂಡ. ನಿನ್ ಮಗ ಆ ಹುಡ್ಗಿನ ಮದ್ವೆ ಮಂಟಪದಿಂದಾನೇ ಓಡಿಸ್ಕೊಂಡ್ ಹೋದ. ಇಷ್ಟೆಲ್ಲ ಆದ್ಮೇಲೂ ಸಣ್ಣ ಮಕ್ಳು ಫ್ರೆಂಡ್ಶಿಪ್ ಏನೋ ಅಂಡರ್ಸ್ಟ್ಯಾಂಡಿಂಗ್ ಅಂತ ಈಗ್ಲೂ ಸುಮ್ನಾಗ್ಬೇಕಾ? ಹೇಳು ಚಂಚಲ. ಅದಕ್ಕೆ ಸ್ಟಾಪ್ ಇಟ್. ನನ್ ಮಗನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ನನ್ ಮಗನ ದೊಡ್ಡತನ ಎಲ್ಲಿ, ನಿನ್ ಮಗನ ಸಣ್ಣತನ ಎಲ್ಲಿ? ನಂಬಿ ಬಂದವಳಿಗೆ ಹೊಟ್ಟೆಲ್ ಮಗು ಕೊಟ್ಟು ಏನು ಗೊತ್ತಿಲ್ಲ ಅಂತ ಕದ್ ಕೂತೋನು ನಿನ್ ಮಗ. ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ, ಮನೆ ಗೌರವನ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಅವನ್ ಕನ್ಸು ಬದುಕು ಭವಿಷ್ಯನ ತ್ಯಾಗ ಮಾಡಿ ಈ ಹುಡ್ಗಿನ ಮದ್ವೆ ಮಾಡ್ಕೊಂಡವನು ನನ್ನ ಮಗ. ಬರೀ ಅಸೂಯೆ. ನಿನಗೆ ನನ್ ಮೇಲೆ ಅಸೂಯೆ, ಇವನಿಗೆ ನನ್ ಮಗನ್ ಮೇಲೆ ಅಸೂಯೆ. ಅದಕ್ಕೆ ಅಲ್ವಾ ಇವಳನ್ನ ನನ್ ಮಗ ಮದ್ವೆ ಆಗೋ ರೀತಿ ಮಾಡಿದ್ದು? ಸೇಡ್ ತೀರಿಸ್ಕೊಳ್ಳೋಣ ಅಂತ ಹೋದ್ರಿ, ಆದ್ರೆ ಕೇಡು ನಿಮ್ಮನ್ನೇ ಕಾಡ್ತಾ ಇದೆ ಅಲ್ವಾ? ಎಲ್ಲರೂ ಸೇರ್ಕೊಂಡು ನನ್ ಮಗನ್ ಫ್ಯೂಚರ್ ನ ಹಾಳು ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀರಾ. ಅದಕ್ಕೆ ಅಲ್ಲಿ ಹೋಗಿದ್ದೀರಾ. ಹೊಟ್ಟೆ ಕಿಚ್ ಪಡ್ಕೊಂಡು ನಿನ್ ಮಗನ್ ಜೀವನನ ಹಾಳ್ ಮಾಡೋ ಲೆವೆಲ್ಗೆ ನಿನ್ ಮಗ ಇದನ ಚಂಚಲ. ಇಲ್ಲಿ ನಿನ್ ಮಗ ಮಾಡಿರೋ ತಪ್ಪೆ ಅವನ್ ತಲೆ ಮೇಲೆ ಕತ್ತಿಯಾಗಿ ನಿಂತಿದೆ. ನನ್ ಫ್ರೆಂಡ್ ಅರುಂಧತಿ ಮಗಳನ್ನ ನಿನ್ ಮಗನ್ ತಂದ್ಕೋಬೇಕು ಅಂತ ಅತ್ತೆ ಮಾವ ನಿರ್ಧಾರ ಮಾಡಿದಾಗ ನಾನೇನಾದ್ರೂ ಬೇಡ ಅನ್ನ? ಇಲ್ಲ ಅಲ್ವಾ? ಆದ್ರೆ ನೀನು ಮದ್ವೆ ಫಿಕ್ಸ್ ಆಗೋರ್ಗು ತೆಪ್ಪುಗಿದ್ದು ಆಮೇಲೆ ನೀನ್ ಅಸ್ತಿ ಬುದ್ಧಿ ತೋರಿಸ್ಬಿಟ್ಟೆ ಅಲ್ಲ. ನನ್ ಮನೆಯವ್ರನ್ನ ಆಡ್ಕೋತಾ ಇದ್ದೆ.
ಏನೋ ನಿನ್ ಮಗ ಗ್ರೇಟ್ ಅಂತ ಇದ್ದೆ, ಆದ್ರೆ ಅವ್ನ್ ಫೇಟ್ ಏನು ಅನ್ನೋದು ಈಗ ತಾನೇ ಗೊತ್ತಾಗಿದ್ದು. ನಾವು ಅಸೂಯೆಯಿಂದಾಗ್ಲಿ ಸೇಡಿನಿಂದಾಗ್ಲಿ ಮೋನಿಕಾನ ನಿನ್ ಮಗ ಅನಿಕೇತನ್ಗೆ ಕೊಟ್ಟು ಮದ್ವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿಲ್ಲ ಚಂಚಲ. ಮಾಡಿರೋ ತಪ್ಪನ್ನ ಗೌರಿ ಜಗತ್ತಿನ ಮುಂದೆ ಸಾಕ್ಷಿ ಸಮೇತವಾಗಿ ಸಾಬೀತ್ ಮಾಡಿದಾಳೆ. ಎಲ್ಲಾ ಸಾಕ್ಷಿಗಳನ್ನ ನೋಡಿ ಸೇರಿ ಮನೆಯವರೆಲ್ಲ ನಂಬದ್ಮೇಲೆನೆ ಆ ಮೋನಿಕನ್ನ ನಿನ್ ಮಗನ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿರೋದು. ಮಾವ ಅಲ್ಲಿಗೆ ಹೋಗೋದಕ್ಕೂ ಮುಂಚೆ ನನ್ನನ್ನು ಕೇಳಿದ್ರು, ನಾನು ಒಪ್ಕೊಂಡೆ, ನನ್ ಗಂಡನು ಒಪ್ಕೊಂಡ್ರು, ನನ್ ಮೈದ್ನ ನನ್ ಓಡ್ಗಿತ್ತಿ ಎಲ್ಲ ಒಪ್ಕೊಂಡ್ರು. ಎಲ್ಲ ಒಪ್ಕೊಂಡಾದ್ಮೇಲೆನೆ ಅತ್ತೆ ಮಾವ ಅವ್ರ ಮನೆಗ್ ಹೋಗಿದ್ದು. ಎಲ್ಲ ಒಪ್ಕೊಂಡ್ಬಿಟ್ರ? ಹಾಗಾದ್ರೆ ನನ್ನ ಒಪ್ಕೆ, ನನ್ ಮಗನ್ ಲೈಫ್ ಡಿಸೈಡ್ ಮಾಡೋದಕ್ಕೆ ನನಗೆ ಅಧಿಕಾರ ಇಲ್ವಾ? ನನ್ನ ಒಪ್ಕೆ ಬೇಡ್ವಾ? ನಿಮ್ಮನ್ನೇ ಕೇಳ್ತಾ ಇರೋದು, ನನ್ನ ಒಪ್ಕೆ ಬೇಡ್ವಾ? ಹಾಗಾದ್ರೆ ಒಪ್ಪಲ್ವಾ ಅದು ಅಂತ ಏನಾದ್ರು ನಿರ್ಧಾರ ಮಾಡಿದೀರಾ? ಇದ್ರೆ ಇವಾಗ್ಲೇ ಹೇಳಿ, ನ್ಯಾಯಕ್ಕೋಸ್ಕರ ನಾನು ಹೋರಾಟ ಶುರು ಮಾಡ್ತೀನಿ. ಅಕ್ಕನ್ನ ಕರ್ಕೊಂಡೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ತೀನಿ. ಎಲ್ಲಾ ವಿಡಿಯೋ ಸಾಕ್ಷಿ ಸಮೇತ ಕೋರ್ಟ್ ಅಲ್ಲಿ ಪ್ರೂವ್ ಮಾಡಿ ನಿನ್ ಮಗನ್ನ ಜೈಲಿಗೆ ಕಳಿಸ್ತೀನಿ. ಪ್ರಸಂಗ ಬಂದ್ರೆ ನಿನ್ ಮಗನ್ನ ಈ ಮನೆಯಿಂದ ಆಚೆ ಹಾಕ್ಬೇಕಾಗತ್ತೆ. ಅಮ್ಮ ಅಂತ ಕರೆಯೋ ಹಕ್ಕು ನಿನಗ್ ಬೇಕು ಅಂದ್ರೆ ಮೊದಲು ನಿನ್ ಮಗ ಮಾಡಿರೋ ತಪ್ಪನ್ನ ಸರಿ ಮಾಡ್ಕೋಬೇಕು ಚಂಚಲ. ಚಾನ್ಸ್ ಸಿಕ್ಕಿದೆ ಅಂತ ಎಲ್ರೂ ಸೇರ್ಕೊಂಡು ನನ್ ಮಗನೊಬ್ಬನ್ನೇ ದೋಷಿಯಾಗಿ ಮಾಡ್ಬೇಡಿ. ಅದು ಏನೇ ಆಗ್ಲಿ, ಆ ಗತಿ ಇಲ್ದೇ ಇರೋ ಹುಡುಗಿನ ನಮ್ ಮನೆ ಸೊಸೆ ಆಗಿ ನಾನು ಒಪ್ಪಲ್ಲ. ಇದು ನೀನೇ ನಿನ್ ಮಗನ್ ಕಲ್ಸ್ಕೊಟ್ಟಿರೋ ವಿದ್ಯೆ ಚಂಚಲ. ಇಷ್ಟೆಲ್ಲ ಆದ್ಮೇಲೂ ನನ್ ಮಗ ಅಪರಾಧಿ ಅಲ್ಲ, ಅವನು ಪರಿಸ್ಥಿತಿ ಕೈಗೊಂಬೆ ಅಂತ ಅವನಿಗೆ ಸಪೋರ್ಟ್ ಮಾಡ್ಬೇಡ. ಯಾಕ ಹುಡ್ಗಿನ ಏನು ಇಲ್ದೇ ಇರೋಳು ಅಂತ್ಯಾ? ಇವ್ರು ಅದೇ ಮನೆ ಹುಡ್ಗಿ ಅಲ್ವಾ? ಇವಳು ಈ ಮನೆಗ್ ಬರ್ಬೇಕು ಅಂತ ನೀನ್ ತೋರ್ಸಿದ ಉತ್ಸಾಹನ ಈಗ ಯಾಕೆ ತೋರಿಸ್ತಿಲ್ಲ? ನೋಡಿ, ನಾವೆಲ್ಲ ಹಳೆ ಕಾಲದವ್ರು ಇರ್ಬೋದು, ಆದ್ರೆ ಹಳೆ ಕಾಲದಲ್ಲಿ ನಾವ್ ಇವಾಗ ಇಲ್ಲ. ಕಾಲದ ಮೈಂಡ್ ಸೆಟ್ ಈ ಕಾಲಕ್ಕೆ ಸೂಟ್ ಆಗಲ್ಲ. ಈಗಿನ ಕಾಲದಲ್ಲಿ ಹುಡುಗ ಹುಡುಗಿ ಬರೀ ಮದುವೆ ಆಗ್ಬೇಕು ಅಂತ ಏನ್ ಜೊತೆಲಿ ಇರಲ್ಲ. ದೇರ್ ಆರ್ ಡಿಫ್ರೆಂಟ್ ರೀಸನ್ಸ್. ದೇ ಮೇ ಬಿ ಡೇಟಿಂಗ್, ಚಾಟಿಂಗ್, ಗೋಯಿಂಗ್ ಔಟ್, ಜಸ್ಟ್ ಹ್ಯಾಂಗ್ ಅರೌಂಡ್, ಬೇರೆ ಬೇರೆ ರೀಸನ್ಸ್ ಇರುತ್ತೆ. ಅಷ್ಟೆಲ್ಲ ಓಡಾಟ ಸುತ್ತಾಟ ಮುಗಿದ್ಮೇಲೆ ಒಬ್ರನ್ನೊಬ್ನ ಮರ್ತು ಬಿಡ್ತಾರೆ. ಮಗ ಹುಡುಗಿ ನಡುವೆ ನಡೆದಿದ್ದು ಇದೆ, ಅದಕ್ಕೆ ಮದ್ವೆ ಮಾಡ್ಬಿಡ್ಬೇಕಾ? ಅಲ್ಲೊಂದ್ ಮಿನಿ ಜೀವ ಮಿಟಿ 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 ಅಂತ ಕಣ್ಣು ಮಿಟಿಕಿಸ್ತಾ ಇದೆಯಲ್ಲ. ಅಬಾರ್ಷನ್ ಮಾಡ್ಸಿದ್ರಾಯ್ತು. ಕಾಲದಲ್ಲಿ ಇದೆಲ್ಲ ಕಾಮನ್. ಅವಳ ಮುಖದ ಮೇಲೆ ಸ್ವಲ್ಪ ದುಡ್ಡು ಬಿಸಾಕಿದ್ರೆ ಆಯ್ತು. ಎನಿವೇಸ್ ಅವಳಿಗೆ ಅದೇ ತಾನೇ ಬೇಕಾಗಿರೋದು. ಚಂಚಲ ಅವ್ರೆ, ಮಾತ್ ಕೇಳಿಸ್ಕೊಂಡ್ ನಿಂತಿದೀವಿ ಅಂದ್ರೆ ನೀವ್ ಏನ್ ಬೇಕಾದ್ರೂ ಮಾತಾಡ್ಬೋದು ಅಂತ ಅರ್ಥ ಅಲ್ಲ. ಮಗ ನಮ್ ಅಕ್ಕನ್ ದಡ್ತನನ ಮುಗ್ಧತನ ಬಯಸಿ ಪ್ರೀತಿಸಿ ಅವಳ ಕನ್ಸುಗಳನ್ನೇ ಬಲಿ ಕೊಟ್ಟ. ಆದ್ರೆ ನೀವು ಅವಳನ್ನೇ ಬಲಿ ಕೊಡ್ಬೇಕು ಅಂತ ಇದ್ದೀರಾ? ಏನು ದುಡ್ಡು ಕೊಡ್ತೀರಾ? ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ, ಇಲ್ಲ ಅಂದ್ರೆ ನನಗ್ ಗೊತ್ತಿರೋ ಮರ್ಯಾದಿನ ನಿಮ್ಗೂ ನಿಮ್ ಮಗಂಗೂ ಕಲ್ಸ್ಬೇಕಾಗತ್ತೆ. ಏ ಸ್ಟಾಪ್ ಇಟ್. ನಿನ್ ನಾಲ್ಗೆ ಹಿಡಿತದಲ್ಲಿರ್ಲಿ. ಇಡೀ ಫ್ಯಾಮಿಲಿ ಮುಂದೆ ನನಗೆ ಎದುರು ಮಾತಾಡ್ತೀಯಾ? ಮಾಮ್, ಇದೆಲ್ಲ ಇವಳೇ ಪ್ಲಾನ್ ಮಾಡಿ ಮಾಡ್ತಾ ಇರೋದು. ಈ ಮನೆಗ್ ಬಂದ್ಲು, ಹಾಗೆ ಅವ್ರ ಅಕ್ಕನ್ನು ಸೇರ್ಸೋಕೆ ಪ್ಲಾನ್ ಮಾಡ್ತಿದ್ದಾಳೆ ಇವಳು. ತಪ್ಪು ಮಾಡಿದ್ ನೀನು, ಮೋಸ ಮಾಡಿದ್ ನೀನು, ದ್ರೋಹ ಮಾಡಿದ್ ನೀನು. ಇಷ್ಟಾದ್ಮೇಲೂ ಅವ್ರ ತಪ್ಪಂತ ಹೇಳ್ತಾ ಇದ್ಯಾ? ನೀನು ಸುಮ್ನೆ ಬಿಡ್ಬೇಕಾ? ನಮ್ಮನ್ಲೇ ಇದ್ದು ನಮ್ಮನ್ಲೇ ಬೆಳೆದು ನನ್ನ ಮಗಂಗೆ ಮೋಸ ಮಾಡಿದ್ಯಾ. ಈಗ ನನ್ ಸೊಸೆಯನ್ನ ಏಕವಚನದಲ್ಲಿ ಮಾತಾಡ್ಸ್ತೀಯಾ? ಹೌ ಡೇರ್ ಯು! ಸಾಕ್ ಚಕ್ರಿ, ಇವ್ನು ಹೊಡೆದು ಹೊಲ್ಸ್ಕೊಂಡ್ಕೊಳ್ತೀಯ ಕೈನ. ಹೊಡಿಲಿ ಬಿಡಿಯಪ್ಪ. ನಮ್ಮನೆ ಸೊಸೆ ಬಗ್ಗೆ ಹೀಗೆಲ್ಲ ಮಾತಾಡ್ತಾನೆ ಅಂದ್ರೆ ಇವ್ ಎಷ್ಟ್ ಹೊಡೆದ್ರು ಸಾಲದು. ಹೇಗ್ ಮಾತಾಡ್ತಾ ಇದ್ದಾನೆ ಇವನು? ಮೊದ್ಲು ಅದಕ್ಕೆ ಹತ್ರ ಕ್ಷಮೆ ಕೇಳೋ. ನೋಡಿದ್ರ ಅಪ್ಪಾಜಿ, ಇಷ್ಟು ವರ್ಷ ನಾವು ಒಂದೇ ಕುಟುಂಬದವ್ರ ಹಾಗೆ ನೆಮ್ಮದಿಯಾಗಿದ್ವಿ. ಆದ್ರೆ ಈ ಗೌರಿ ಬಂದಾಗಿಂದ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಮನೆ ಕಾಲಿಟ್ಟಾಗಿಂದ ಮನೇಲಿ ಬರೀ ಜಗಳನೇ ಶುರು ಆಗಿದೆ. ಇನ್ ಆ ಹುಡುಗಿ ಎಲ್ಲೋ ಸುತ್ತಾಡಿ ಯಾವ ನಿನಗ್ ಇಷ್ಟ ಇಲ್ದೆ ಹೋದ್ರು ಇವಳು ನಮ್ ಮನೆಗ್ ಬಂದೋಳು. ಇವಳ ಜೊತೆ ಎಷ್ಟೋ ಮಾತಾಗಿದೆ, ಜಗಳ ಆಗಿದೆ. ನನ್ ಮಗಂಗ್ ಇಷ್ಟ ಇಲ್ದೆ ಹೋದ್ರು ಅವ್ನ್ ಜೀವನದಲ್ಲಿ ಹೆಂಡತಿಯಾಗಿ ಬಂದೋಳು. ಇಷ್ಟೆಲ್ಲ ಆದ್ರೂ ಇವಳ ಕ್ಯಾರೆಕ್ಟರ್ಗೆ ಧಕ್ಕೆ ಬರೋ ತರ ಒಂದ್ ಕೀಳ್ ಮಾತನ್ನು ಆಡಿಲ್ಲ ನಾನು. ಇದು ನಮ್ಮನೆ ಸಂಸ್ಕಾರ. ನಿನಗೇನಾದ್ರೂ ಸ್ವಲ್ಪನಾದ್ರೂ ಸಂಸ್ಕಾರ ಇದ್ದಿದ್ರೆ, ಬುದ್ಧಿ ಇದ್ದಿದ್ರೆ ನಿನ್ ಮಗನ್ ಬುದ್ಧಿ ಹೇಳಿ ಆ ಹುಡ್ಗಿ ಹತ್ರ ಕ್ಷಮೆ ಕೇಳಿಸ್ತಿದ್ದೆ. ಅದಕ್ಕೆ ನೀವೇನೇ ಹೇಳಿದ್ರು ನಾನ್ ಆ ಹುಡುಗಿ ನಮ್ಮ ಮನೆ ಸೊಸೆ ಆಗಿ ಬರಕ್ಕೆ ಒಪ್ಪಲ್ಲ. ಏನಂತ ಕರ್ದೆ ನನ್ನನ್ನ? ನೀನ್ ನನ್ನನ್ನ ಅದ್ಕೆ ಅಂತ ಕರಿತಿದ್ಯಾ ಅಂದ್ರೆ ಈ ಮನೆಗ್ ನೀನೇನಾಗ್ಬೇಕು? ನನ್ ಗಂಡನ್ ಸ್ವಂತ ತಂಗಿನ ಅವ್ರ ರಕ್ತ ಹಂಚ್ಕೊಂಡ್ ಹುಟ್ಟಿದ್ಯಾ, ಅಥವಾ ಈ ಮನೆಯವ್ರು ನಿನ್ನ ಕಾನೂನು ಬದ್ಧವಾಗಿ ದತ್ತ ತಗೊಂಡಿದಾರ? ಇದ್ಯಾವ್ದು ಇಲ್ವೇ ಇಲ್ಲ. ದಿಕ್ಕಿಲ್ದೇ ಇರೋಳು ನೀನು. ಆತೆಯಾಗಿರೋ ನಿನ್ನನ್ನ ನಮ್ ಮಾವ ಈ ಮನೆ ಕರ್ಕೊಂಡ್ಬಂದು ಸಾಕಿ ಓದ್ಸಿ ಬೆಳೆಸಿ ಮದ್ವೆ ಮಾಡಿದ್ದಾರೆ. ಈಗ ಹೇಳು ಚಂಚಲ, ಈ ಮನೆಗೂ ನಿನಗೂ ಏನ್ ಸಂಬಂಧ? ತುಂಬಿದ ಕುಟುಂಬಕ್ಕೆ ನೀನ್ ಬರೀ ಕರಗ್ದೇ ಇರೋ ಹೊರೆ ಅಷ್ಟೇ. ನೀನ್ ಇಲ್ಲಿ ಇರೋದಕ್ಕೆ ಇಷ್ಟು ದಿನ ಜಾಗ ಕೊಟ್ಟಿದಾರಲ್ಲ, ಅದು ನಮ್ ಮಾವನ್ ದೊಡ್ಡ ಗುಣ. ಅರ್ಥ ಆಯ್ತಾ ನಿನ್ ಯೋಗ್ಯತೆ ಏನು ಅಂತ? ಇದನ್ನ ಸರಿತಾ ಹೇಳ್ಬೇಕು ಅಂತ ಹೇಳಿದ್ದಲ್ಲ, ನೀನೇ ಅವ್ರಿಗೆ ಹೇಳೋ ಹಾಗೆ ಮಾಡಿದ್ದೆ. ಆ ಬಡವ್ರ ಮನೆ ಹುಡುಗಿ ಮೋನಿಕಾನ ಅನಿಕೇತನ್ ಜೊತೆ ಮದ್ವೆ ಮಾಡ್ಸೋದಕ್ಕೆ ನಮ್ದೇ ಏನು ಅಭ್ಯಂತರ ಇಲ್ಲ ಅಂದಾಗ ನಿಂದೇನೆ ಅಡ್ಡಿ? ಅಲ್ಲಮ್ಮ, ಅದು ಬೇಡ, ಸಾಕು ಈ ಹರಕವಾದ. ಅನಿಕೇತಿ ಕೊಟ್ಟು ಮದುವೆ ಮಾಡಿಸ್ಬೇಕು ಅನ್ನೋದು ಈ ಮನೆ ಹಿರಿಯನಾದ ನನ್ನ ಈ ಗಳಿಗೆಲ್ಲ ನಾನು ಮಾಡಿದ್ದೀನಿ. ಇನ್ ಮುಂದೆನೂ ಕೂಡ ನೀನ್ ಈ ಮನೆ ಮಗಳು ಅಂತ ಎಲ್ಲರೂ ನಂಬಿದ್ದಾರೆ. ನಿನ್ನ ಮನಸ್ಸಲ್ಲೂ ಅದೇ ಇದ್ರೆ ಇವರಿಬ್ರು ಮದುವೆ ನಡೀಬೇಕು. ಇಲ್ಲ ಅಂದ್ರೆ ಮುಂದೇನ್ ಮಾಡ್ಬೇಕು ಅನ್ನೋದನ್ನ ಈ ಮನೆ ನಿನ್ನನ್ನ ದೂರ ಇಟ್ಟು ನಿರ್ಧಾರ ತಗೋಬೇಕಾಗುತ್ತೆ. ಅಪ್ಪಾಜಿ,
ಪ್ಲೀಸ್ ಲಿಸನ್ ಟು ಮಿ. ಸಾಕುತ್ತೆ. ಸಾಕೋಗಿಕ್ಕೂ 4 ಬಿಡ್ತೀನಿ ನೋಡು. ವಯಸ್ಸಲ್ಲಿ ಮಕ್ಕಳು ಚೆನ್ನಾಗಿ ತಿನ್ಬೇಕು. ತಗೋ ತಗೋ. ಅಣ್ಣ ಪಾರ್ಸಲ್ ಬಂದಿದೆ. ಯಾವ ಅಣ್ಣ ಇದಾರೋ ಮರೆಯ? ಇರೋರೆಲ್ಲ ಅಕ್ಕಂದಿರೆ. ಅಕ್ಕ ಪಾರ್ಸಲ್ ಬಂದಿದೆ. ಏಯ್, ನಾನ್ ಅಕ್ಕನ್ ತರ ಕಾಣಿಸ್ತಾ ಇದೀನಾ? ಮಾಡ್ದೆ ಅದೇನು ತಗೊಂಬಾ. ತಗೊಂಡ್ ಬರಕ್ ನಾನೇನು ಆರ್ಡರ್ ಮಾಡಿಲ್ಲವಲ್ಲ. ಏನದು? ಎಷ್ಟಾಗಿದೆ? 11,000 ರೂಪಾಯಿ. 11,000 ಕೊಟ್ಟು ಏನೇನೋ ಆರ್ಡರ್ ಮಾಡಷ್ಟು ಶ್ರೀಮಂತ ಮುಖ ನಮ್ ಮನೇಲಿ ಯಾರು ಇಲ್ಲ. ನೀನ್ ಯಾವ್ದೋ ರಾಂಗ್ ಅಡ್ರೆಸ್ ಬಂದಿದ್ಯಾ. ಹೋಗು, ಸರಿಯಾದ ಅಡ್ರೆಸ್ ಹೋಗು. ಇದೇ ಸರಿಯಾದ ಅಡ್ರೆಸ್. ಹೇಯ್, ನಮ್ದಲ್ಲ ಕಣೆ, 11,000 ಅಂತೆ. ನೀನ್ ಬಡವಳಾಗಿದ್ರೆ ಇಡೀ ಪ್ರಪಂಚನ ಬಡತನದಾಗಿರುತ್ತಾ? ಈ ಪಾರ್ಸಲ್ ನಾನೇ ಆರ್ಡರ್ ಮಾಡಿದ್ದು, ಸುಮ್ನೆ ಬಾಯ್ಸ್. ಅಲ್ಲ, ಸಡನ್ ಆಗಿ ಇಷ್ಟು ಶ್ರೀಮಂತ ಯಾವಾಗಾದೆ ನೀನು? ಟೈಮ್ ವೇಸ್ಟ್ ಮಾಡ್ಬೇಡ, ಸುಮ್ನಿರು. 2, 3. ಏಯ್, ನಿಂತ್ಕೊಳೆ. ಅಷ್ಟೊಂದ್ ದುಡ್ಡು ಎಲ್ಲಿಂದಾನೆ ಬಂತು? ಮೊದ್ಲು ಅದನ್ನ ಹೇಳು, ಎಲ್ಲಿಂದ ಕತ್ಕೊಂಡ್ ಬಂದಿದ್ಯಾ? ಕಣೆ 11,000 ಕೊಟ್ಟು ಏನೇ ತರ್ಸ್ಕೊಂಡಿದ್ಯಾ? ಇವಳಿಗೆ ಇಲ್ದೇ ಇರೋದು ಬ್ರೇನು. ಅದು ಆನ್ಲೈನ್ ಅಲ್ಲಿ ಸಿಗತ್ತಾ? ಏಯ್, ಮುಚ್ಚೆ ಬಾಯಿ. ಇದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಮೇಕಪ್ ಕಿಟ್. ಮೇಕಪ್ ಕಿಟ್ಗೆ 11,000ನಾ? ಅಲ್ಲಿ ಗೊಂಬೆಗೆ ಹಚ್ಚೋ ಬಣ್ಣನೆ 100-200 ರೂಪಾಯಿಗೆ ಸಿಗತ್ತೆ. ಅದನ್ನ ನೀನ್ ಹಚ್ಕೋ. ಗಂಡರಿ ತರ ರೋಡಲ್ಲ ಸುತ್ತಕ್ಕೆಲ್ಲ ಅದು ನಿನಗ್ ಸೂಟ್ ಆಗುತ್ತೆ. ನೀನ ಬಂದು ಮನೆಗೆ ಹೈ ಕ್ಲಾಸ್ ಸೊಸೆಯಾಗಿ ರಾಜ್ಕುಮಾರಿ ತರ ಇರೋದಕ್ ಹೋಗ್ತಿರೋಳು. ನನ್ ಲೆವೆಲ್ಲೇ ಬೇರೆ, ನನ್ ರೇಂಜೇ ಬೇರೆ. ಆ ಗೌರಿ ತರ ನಾನು ಬಿದ್ದಿರೋದಕ್ಕಾಗಲ್ಲ. ಏನಾದ್ರು ಹೇಳಿದ್ರೆ ಮೇಕಪ್ ಕಿಟ್ ವೇಸ್ಟ್ ಆಗತ್ತಷ್ಟೇ. ಮುಖನ ನಜ್ಗುಜ್ ಮಾಡ್ಬಿಡ್ತೀನಿ. ಮೇಕಪ್ ಕಿಟ್ಟು ಪ್ರಯೋಜನಕ್ ಬರಲ್ಲ ಅಂದೆ. ಹೋಗೆ, ನಿನ್ ತರ ಲೋ ಕ್ಲಾಸ್ ಜನ ಜೊತೆ ನಿಂತು ಜಗಳ ಮಾಡಿದ್ರೆ ನನ್ ಮರ್ಯಾದೆ ಹೋಗುತ್ತೆ. ನನ್ ಸ್ಟೇಟಸ್ ಬೇರೆ. ಚಿನ್ನು ಬೇಡಮ್ಮ, ಸಿಕ್ಕಿದ್ರೆ ಹೊಡೆದಾಕ್ಬಿಡ್ತಿದ್ದೆ ಅಷ್ಟೇ. ಚಿನ್ನು ನನ್ ಮಾತ್ ಕೇಳು. ಮದುವೆ ಮಾಡ್ಕೊಂಡು ಅವಳು ಗಂಡನ ಮನೆಗೆ ಹೋಗ್ತಾಳೆ. ಅವಳ ಮೇಲೆ ಯಾಕಮ್ಮ ಇನ್ನೂ ಕೋಪ ಮಾಡ್ಕೋತೀಯ ನೀನು? ಕೂತ್ಕೋ, ನೀನ್ ಕೂತ್ಕೊಂಡು ನೆಮ್ಮದಿ ತಿಂಡಿತೀನಿ. ಕೂತ್ಕೊ. ಅತ್ತೆ, ಕಾಫಿ ತಗೊಳ್ಳಿ. ಯಾರನ್ ಕರ್ದೆ? ನಿಮ್ಮನ್ನೇ ಅತ್ತೆ. ಹಾಗ್ ಕರಿಯೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಅದಕ್ ಧೈರ್ಯ ಆಗ್ಬೇಕು, ಪ್ರೀತಿ ಸಾಕಲ್ವಾ? ಆ ಪ್ರೀತಿ ನನಗಿಲ್ಲ. ಆದ್ರೆ ನನಗಿದೆ ಅತ್ತೆ. ಏಯ್, ಯಾವ ಹಕ್ಕಿಂದ ನನ್ನ ಮತ್ತೆ ಅತ್ತೆ ಅಂತ ಕರಿತಿದ್ಯಾ ನೀನು? ಗಂಡನ್ ತಾಯಿ ನೀವು ಅಂದ್ಮೇಲೆ ನೀವ್ ನನಗೆ ಅತ್ತೆ ಆಗ್ಬೇಕು. ಅದ್ರಲ್ಲಿ ಡೌಟ್ ಏನಿದೆ? ಸಂಬಂಧಗಳು ಸುಳ್ಳಾಗಲ್ಲ ಅಲ್ವಾ? ನಾನ್ ನಿನ್ನ ಇನ್ನು ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ. ಒಪ್ಕೊಂಡಿಲ್ಲ ಅಂದ್ರೆ ಮುಂದೆ ಒಂದಿನ ಒಪ್ಕೋತೀರಾ ಅಂತ ತಾನೇ ಅರ್ಥ. ಅಮ್ಮ ಮಗಳಿಗಿರೋದು ಕರಳ ಸಂಬಂಧ, ಅತ್ತೆ ಸೊಸೆಗಿರೋದು ನೆರಳ ಸಂಬಂಧ. ಅತ್ತೆ ನೆರಳ ತಾನೆ ಸೊಸೆ ಗಂಡನ್ ಮನೆಯಲ್ಲಿ ಬೆಳಕಾಗ್ಬೇಕು. ನೀವು ಬಿಡಲ್ಲ ಅಂದ್ರು ಬರ್ಬೇಡ ಅಂದ್ರು ನಾನ್ ನಿಮ್ ನೆರಳನ್ನ ಫಾಲೋ ಮಾಡ್ಕೊಂಡ್ ಬರ್ತೀನಿ. ಆ ನೆರಳಲ್ಲೇ ಇರ್ತೀನಿ. ಸುಮ್ನೆ ಓವರ್ ಆಗಿ ಮಾತಾಡ್ಬೇಡ. ಇಷ್ಟು ದಿನ ಭಯದಿಂದ ದೂರ ನಿಂತು ಮೇಡಮ್ ಮೇಡಮ್ ಅಂತ ಮಾತಾಡ್ತಿದ್ದೆ ತಾನೆ? ಭಯ ಅಷ್ಟೇ ಅಲ್ಲ, ಪ್ರೀತಿನೂ ಇತ್ತು. ಆದ್ರೆ ತೋರ್ಸಕ್ಕೆ ಅವಕಾಶ ಇರ್ಲಿಲ್ಲ ಅಷ್ಟೇ. ಸತ್ಯ ಸಾಬೀತ್ ಮಾಡಿದ್ಮೇಲೆ ಪ್ರಮೋಷನ್ ತಗೊಂಡು ಅತ್ತೆ ಅಂತ ಇದೀನಿ ಅಷ್ಟೇ. ಪ್ರೂವ್ ಮಾಡಿದ್ದಕ್ಕೆ ನಿನ್ಗೆ ಈ ಮನೇಲಿ ಜಾಗ ಸಿಕ್ಕಿದೆ. ಈ ಮನ್ಸಲ್ಲ